ಬಿಡದಿ ಟೌನ್ಶಿಪ್ ವಿರುದ್ಧ ಜೆಡಿಎಸ್ ಪಾದಯಾತ್ರೆ ಆರಂಭವಾಗಿದೆ. ಪಾದಯಾತ್ರೆಗೆ ಚಾಲನೆ ನೀಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಅಶೋಕ್. ಬಿಡದಿಯ ಭೈರಮಂಗಲದಲ್ಲಿ ಪಾದಯಾತ್ರೆಗೆ ಚಾಲನೆ ನೀಡಲಾಗಿದೆ. ಬಿಡದಿ ಟೌನ್ಶಿಪ್ ಅನ್ನು ವಿರೋಧಿಸಿ ರೈತರ ಪರವಾಗಿ ಆಗ್ತಾ ಇರುವಂತಹ ಪಾದಯಾತ್ರೆ ಇದು. ಜೆಡಿಎಸ್ ಹಮ್ಮಿಕೊಂಡಿರುವಂತಹ ಪಾದಯಾತ್ರೆಗೆ ಬಿಜೆಪಿ ಕೂಡ ಕೈ ಜೋಡಿಸಿದೆ. ಪಾದಯಾತ್ರೆಗೆ ಎಚ್.ಡಿ. ಕುಮಾರಸ್ವಾಮಿ ಹಾಗೆ ಆರ್ ಅಶೋಕ್ ಚಾಲನೆ ನೀಡಿದ್ದಾರೆ. 3 ದಿನಗಳ ಕಾಲ ನಡೆಯುವಂತಹ ಪಾದಯಾತ್ರೆ ಬಿಡದಿಯ ಭೈರಮಂಗಲದಲ್ಲಿ ಪಾದಯಾತ್ರೆಗೆ ಚಾಲನೆ ನೀಡಲಾಗಿದೆ. ಗಿಡಗಳಿಗೆ ನೀರೆರೆಯುವ ಮುಖಾಂತರ ರೈತರ ಪರವಾದಂತೆ ಈ ಒಂದು ಹೋರಾಟಕ್ಕೆ ಸಾಂಕೇತಿಕವಾಗಿ ಚಾಲನೆಯನ್ನ ನೀಡಲಾಗಿರುವಂತದ್ದು. ಎಲ್ಲವೂ ಕೂಡ ಫಲವತ್ತಾದಂತಹ ಭೂಮಿ, ರೈತರ ಜಮೀನುಗಳು. ಇದನ್ನ ಕಬಳಿಸೋದಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಇದು ದೊಡ್ಡ ಲಾಭಿ ಇದೆ ಇದರಲ್ಲಿ, ರಿಯಲ್ ಎಸ್ಟೇಟ್ ದಂಧೆ ಇದೆ ಇದರಲ್ಲಿ ಅಂತ ವಿಪಕ್ಷಗಳು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಒಂದು ಯೋಜನೆಯನ್ನು ವಿರೋಧಿಸಿ ಜೆಡಿಎಸ್ ಹಾಗೆ ಬಿಜೆಪಿ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರುವಂಥದ್ದು. ಇವತ್ತು ಈ ಒಂದು ಪಾದಯಾತ್ರೆಗೆ ಚಾಲನೆ ನೀಡಲಾಗಿದೆ. 3 ದಿನಗಳ ಕಾಲ ನಡೆಯುವಂತಹ ಪಾದಯಾತ್ರೆ ಇದು. ಬಿಡದಿಯಿಂದ ಬೆಂಗಳೂರಿನವರೆಗೆ ಈ ಪಾದಯಾತ್ರೆ ನಡೆಯುತ್ತೆ. ಸರ್ಕಾರದ ಗಮನ ಸೆಳೆಯುವಂತಹ ಸಲುವಾಗಿ ಈ ಒಂದು ಯೋಜನೆಯನ್ನು ವಿರೋಧಿಸಿ ನಡೀತಾ ಇರುವಂತಹ ಪಾದಯಾತ್ರೆ ಇದು. ನಮ್ಮ ಭೂಮಿ ನಮ್ಮ ಹಕ್ಕು ಹೆಸರಿನ ಅಡಿಯಲ್ಲಿ ನಡೀತಾ ಇರುವಂತಹ ಪಾದಯಾತ್ರೆ ಇದು. ಭೈರಮಂಗಲದಲ್ಲಿ ಪಾದಯಾತ್ರೆಗೆ ಎಚ್.ಡಿ. ಕುಮಾರಸ್ವಾಮಿ ಹಾಗೆ ಆರ್ ಅಶೋಕ್ ಚಾಲನೆ ನೀಡಿದ್ದಾರೆ. ಜೆಡಿಎಸ್ ಹಮ್ಮಿಕೊಂಡಿದ್ದಂತಹ ಈ ಒಂದು ಪಾದಯಾತ್ರೆಗೆ ಬಿಜೆಪಿ ಕೂಡ ಈಗ ಕೈ ಜೋಡಿಸಿರುವಂಥದ್ದು. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಿನ ಭೈರಮಂಗಲ ಗ್ರಾಮದಿಂದ ಈ ಒಂದು ಪಾದಯಾತ್ರೆ ಆರಂಭವಾಗ್ತಾ ಇದೆ. ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ, ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು, ಸಂಸದ ಮಲ್ಲೇಶ್ ಬಾಬು, ಶಾಸಕರಾದ ಶರಣಗೌಡ ಕಂದಕೂರ್, ಸ್ವರೂಪ್, ಜೆಡಿ ಹರೀಶ್, ಶಾರದಾ ಪುರಿಯನಾಯ್ಕ್ ಸೇರಿದಂತೆ ಜೆಡಿಎಸ್ನ ಹಾಲಿ ಮಾಜಿ ಶಾಸಕರು, ಕಾರ್ಯಕರ್ತರು, ರೈತರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇವತ್ತು 5 ಟೌನ್ಶಿಪ್ ಮಾಡೋದಕ್ಕೆ ಮಾಡಿದ್ರ ರೆಡ್ ಝೋನ್ ತೆಗೆದಿದ್ದೀರಾ. ಈಗ ಹೇಳೋದು ಯಾರು ಭೂಮಿ ಕೊಡಲ್ಲ, ಅವರ ಭೂಮಿಗಳನ್ನ ರೆಡ್ ಝೋನ್ ಮಾಡಲ್ಲ, ರೆಡ್ ಝೋನ್ ಅಲ್ಲೇ ಇಡ್ತಾರೆ. ರೆಡ್ ಝೋನ್ ಅಂದ್ರೆ ಅರ್ಥ ಏನು? ಇವತ್ತು ರೆಡ್ ಝೋನ್ ಅಲ್ಲಿ ಇರ್ತಕ್ಕಂಥ ಈ ಒಂದು ಭಾಗದಲ್ಲಿ ಬೆಂಗಳೂರಿನ ಹಲವಾರು ದಳ್ಳಾಳಿಗಳು ನನ್ನ ಹತ್ರ ಹೋಗ್ಬಿಟ್ಟ ದಳ್ಳಾಳಿ ನನ್ನನ್ನ ಟ್ರೋಫಿ ಹಾಕಿ ಇವೆಲ್ಲ ಪ್ರಮುಖ ರಸ್ತೆ ಒಂದು ತೋಟ ಮಾಡ್ಕೊಂಡು ದಳ್ಳಾಳಿ ಹೋಗ್ಬ ಈಗ ಅಲ್ಲಿ ಸೇರ್ಕೊಂಡವನೇ ಇವೆಲ್ಲ ಏನೇನ್ ಬೇಕು ಮಾಡ್ಕೊಂಡು ಅಲ್ಲಿ ಸೇರ್ಕೊಂಡು ಮುಖ್ಯ ರಸ್ತೆ ನಾನ್ ಕಾಣ್ತಾ ಇರೋದ. ಇಲ್ಲಿ ನೋಡಿದೆ ಅವತ್ತು ಇಲ್ಲಿ ನಿಂತಿದ್ದ, ಇಲ್ಲಿ ನಾವಿಲ್ಲಿ ಬಂದಾಗ ಮುಖ್ಯಮಂತ್ರಿ ಕಳಿಸ್ರಪ್ಪ ಅಂತ ಹೇಳಿದ್ರು. ಈಗ ಬರಬೇಕಾದ್ರೆ ಒಂದು ಸಂದೇಶ ನೋಡಿದೆ. ಈ ಸಂದೇಶದಲ್ಲಿ ಮುಖ್ಯಮಂತ್ರಿಗಳು ಇವತ್ತು ಹೇಳಿದ್ದಾರೆ, ನಾನು ಈ ಭಾಗದ ರೈತ ಬಂಧುಗಳಿಗೆ ಮನವಿ ಮಾಡ್ತೇನೆ, ಈ ವಿದೇಶಗಳಲ್ಲಿ ಇರ್ತಕ್ಕಂಥ ಇಂಟರ್ನ್ಯಾಷನಲ್ ರಸ್ತೆಗಳು, ಉದ್ಯಾನವನ, ದೊಡ್ಡ ದೊಡ್ಡ ಕಾರ್ಖಾನೆಗಳು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನ ಕಟ್ಟಿ ಈ ಭಾಗದ ಜನರ ಬದುಕಿಗೆ, ಈ ಭಾಗದ ಯುವಕರಿಗೆ ಉದ್ಯೋಗವನ್ನು ಕೊಡ್ತೀವಿ ಅಂತಕ್ಕಂಥ ಒಂದು ಸಂದೇಶ ಕೊಟ್ಟಿದ್ದಾರೆ. ಈಗೇನು 2 ಕೋಟಿ ಹಣ ನಿಗದಿಯಾಗಿತ್ತು, ಇವತ್ತಿನ ಸಂದೇಶದಲ್ಲಿ ನಿಮ್ಮ ಟಿವಿ ಇದರಲ್ಲಿ ನೋಡಿ ಫೋನ್ಗಳಲ್ಲಿ ರೈತರ ಬದುಕಿನ ಪ್ರಶ್ನೆ, ರೈತರ ಎದೆ ಮೇಲೆ ಮರಣ ಶಾಸನವನ್ನ ಬರೀತಕ್ಕಂಥ ಈ ರಾಜ್ಯ ಸರ್ಕಾರದ ಪತನಕ್ಕೆ ಬಹುಶಃ ಇವತ್ತಿನ ಪಾದಯಾತ್ರೆ ಏನು ಪ್ರಾರಂಭ ಆಗಿದೆ, ಅದಕ್ಕೆ ಶಂಕುಸ್ಥಾಪನೆಯನ್ನು ಮಾಡ್ತಕ್ಕಂಥದಕ್ಕೆ ತಾವೆಲ್ಲರೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರ ಒಂದು ಆಶೀರ್ವಾದದಲ್ಲಿ, ಸನ್ಮಾನ್ಯ ದೇವೇಗೌಡರ ಸಾಹೇಬರ ಮಾರ್ಗದರ್ಶನದಲ್ಲಿ ಇವತ್ತು ನಾವು ನೀವೆಲ್ಲರೂ ನಡಿಬೇಕಾಗಿದೆ. ಇದು ಯಾವುದೇ ಒಂದು ರಾಜಕೀಯದ ಲಾಭ ನಷ್ಟದ ಲೆಕ್ಕಾಚಾರಕ್ಕೋಸ್ಕರ ಇವತ್ತು ನಾವು ಈ ಪಾದಯಾತ್ರೆಯನ್ನ ಮಾಡ್ತಾ ಇಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತೇವೆ, ಕಾರಣ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ, ಸನ್ಮಾನ್ಯ ದೇವೇಗೌಡರ ಸಾಹೇಬರನ್ನ. 4 ದಶಕಗಳಿಂದ ಈ ಭಾಗದ ಜಿಲ್ಲೆಯ ಜನತೆ ಪಾಪ ಇಲ್ಲಿ ಇರ್ತಕ್ಕಂಥವ್ರು ಹೇಳ್ತಾ ಇರ್ತಾರೆ, ನಾವು ಈ ಜಿಲ್ಲೆಯಲ್ಲಿ ಹುಟ್ಟಿದೀವಿ, ನಾವು ಜಿಲ್ಲೆಯಲ್ಲಿ ಹುಟ್ಟಿದೀವಿ ಅಂತಕ್ಕಂಥ. ಯಾರು ಎಲ್ಲಿ ಹುಟ್ಟಬೇಕು, ಯಾವಾಗ ಈ ಭೂಮಿ ಬಿಟ್ಟು ಹೋಗ್ಬೇಕು ಅಂತಕ್ಕಂಥದ್ದು ಭಗವಂತ ತೀರ್ಮಾನ ಮಾಡ್ತಾರೆ, ಅದು ನಮ್ಮ ಕೈಯಲ್ಲಿಲ್ಲ. ಆದ್ರೆ ಯಾವುದೋ ಒಂದು ಋಣಾನುಬಂಧ, ಯಾವ ಭಗವಂತ ಕುಮಾರಣ್ಣನಿಗೆ ರಾಮನಗರ ಜಿಲ್ಲೆಯಿಂದ ಅವರು ರಾಜಕೀಯವನ್ನ ಪ್ರವೇಶ ಮಾಡ್ತಾರೆ, ರಾಜಕೀಯವನ್ನ ಪ್ರಾರಂಭ ಮಾಡ್ತಾರೆ. ಇಂಥ ಒಂದು ಪುಣ್ಯ ಜಿಲ್ಲೆಯಲ್ಲಿ ನಮ್ಗೆ ರಾಜಕೀಯವಾದಷ್ಟೇ ಅಲ್ಲ, ವೈಯಕ್ತಿಕವಾಗಿ ನೀವುಗಳು ನಮ್ಮನ್ನ ನೋಡ್ತಕ್ಕಂಥ ರೀತಿ, ಕೊಡ್ತಕ್ಕಂಥ ಗೌರವ, ಇವೆಲ್ಲವನ್ನ ನೋಡಿದಾಗ ಇವತ್ತು ನಿಖಿಲ್ ಕುಮಾರಸ್ವಾಮಿ ಕುಟುಂಬದ ಒಬ್ಬ
ನುಡಿಯಾಗಿ, ದೇವೇಗೌಡರು ಸಾಹೇಬರ ಮೊಮ್ಮಗನಾಗಿ, ಕುಮಾರಣ್ಣ ಅವರ ಮಗನಾಗಿ ನನ್ನ ಒಂದು ಜವಾಬ್ದಾರಿಯ ಒಂದು ಅರಿವು ನನಗಿದೆ.